Hi friends, welcome back to my channel. I am Hamsa and today I am making something very simple, very traditional and super healthy ಜೋಳ ರೊಟ್ಟಿ. ಹೌದು ಫ್ರೆಂಡ್ಸ್, ಜೋಳ ರೊಟ್ಟಿ ಮಾಡೋದು ತುಂಬ ಈಸಿ. ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬೌಲಲ್ಲಿ ಒಂದು ಗ್ಲಾಸ್ ನೀರು ತಗೊಂಡು ಆ ನೀರನ್ನು ಬಾಯ್ಲ್ ಆಗುವಾಗ ಜೋಳ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಆ ಹಿಟ್ಟನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿ ಸ್ವಲ್ಪ ಜೋಳ ಹಿಟ್ಟು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಚೆನ್ನಾಗಿ ಮಿದ್ದಬೇಕು. ರಿಮೆಂಬರ್, ಹಿಟ್ಟು ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ನೀಡ್ ಮಾಡ್ತಿರೋ ಅಷ್ಟು ಸಾಫ್ಟಾಗಿ ಯುವರ್ ಜೋಳ ರೊಟ್ಟಿ ವಿಲ್ ಟರ್ನ್ ಔಟ್. ನೌ ಮೇಕ್ ಸ್ಮಾಲ್ ಈವನ್ ಸೈಜ್ಡ್ ಬಾಲ್ಸ್ ಫ್ರಮ್ ದಿ ಡೋ. ಈಗ ಹಪ್ಳ ಪ್ರೆಸ್ ಇರುತ್ತೆ ಅಲ್ವಾ, ಅದು ತಗೊಂಡು ಅದಕ್ಕೆ ಬಟರ್ ಪೇಪರ್ ಇದ್ದರೆ ಅದು ಬೆಸ್ಟ್, ಬಟ್ ಐ ಡೋಂಟ್ ಹ್ಯಾವ್ ಬಟರ್ ಪೇಪರ್, ಸೊ ಐ ಆಮ್ ಯೂಸಿಂಗ್ ಟ್ರಾನ್ಸ್ಪರೆಂಟ್ ಶೀಟ್ಸ್. ಆ ಶೀಟ್ಸ್ ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ, ಪ್ರತಿ ಸತಿನೂ ಆಯಿಲ್ ಅಪ್ಲೈ ಮಾಡಬೇಕಾಗಿಲ್ಲ, ಒನ್ಸ್ ಮಾಡಿದರೆ ಸಾಕು. ಮಧ್ಯದಲ್ಲಿ ಡೋ ಇಟ್ಟು ಪ್ರೆಸ್ ಮಾಡಬೇಕು, ಮೇಲೆ ಎತ್ತಿ ಟರ್ನ್ ಮಾಡಿ ಮತ್ತೆ ಪ್ರೆಸ್ ಮಾಡಿ. ಡೂ ದಿಸ್ 2 to 3 times until it becomes thin and perfect round shape. ಈಗ ಶೀಟ್ಸ್ ರಿಮೂವ್ ಮಾಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ತೆಳುವಾಗಿ ಪರ್ಫೆಕ್ಟಾಗಿ ಬಂದಿದೆ ರೋಟಿ. ಇದನ್ನು ತವ ಮೇಲೆ ಹಾಕ್ಕೊಂಡು 2 sides ರೋಸ್ಟ್ ಮಾಡಬೇಕು. ಇದು ವೆಟ್ ಕ್ಲಾತಲ್ಲಿ ಏನೂ ಒರೆಸ್ಬೇಕಾಗಿಲ್ಲ, ಬಿಕಾಸ್ ನಾವು ಆಯಿಲ್ ಯೂಸ್ ಮಾಡಿದ್ವಿ ಅಲ್ವ ಪ್ರೆಸ್ ಮಾಡೋವಾಗ, ಅದಕ್ಕೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಲೈಕ್ ಧಾರವಾಡ, ಕೊಪ್ಪಳ, ಬಳ್ಳಾರಿಯಲ್ಲಿ ಎಲ್ಲರೂ ಡೈಲಿ ಜೋಳ ರೊಟ್ಟಿ ತಿಂತಾರೆ ಫ್ರೆಂಡ್ಸ್. ಅವರಷ್ಟು ಸ್ಟ್ರಾಂಗ್ ಇರೋದಕ್ಕೆ ರೀಸನ್ನೇ ಜೋಳ ರೊಟ್ಟಿ. ಬ್ಲಡ್ ಶುಗರ್ ಕಂಟ್ರೋಲ್ಗೆ, ಡಯೆಟಲ್ಲಿ ಇರೋರಿಗೆ, ಕಿಡ್ಸ್, ಅಡಲ್ಟ್ಸ್, ಎಲ್ಡರ್ಲಿ ಎಲ್ಲರಿಗೂ ಸೂಟ್ ಆಗುತ್ತೆ. ತುಂಬ ಲೈಟ್ ನ್ಯೂಟ್ರಿಷಿಯಸ್ ಹೆಲ್ದಿ ಮೀಲ್ ಬೇಕು ಅಂದರೆ ಜೋಳ ರೊಟ್ಟಿ ಈಸ್ ಬೆಸ್ಟ್ ಚಾಯ್ಸ್. That's it friends, ಜೋಳ ರೊಟ್ಟಿ is ready. If you like the video, please like, share and subscribe to my channel.